ಮೇಡಮ್, ವೇಟ್ ಲಾಸ್ ಮಾಡೋಕ್ಕೆ ವರ್ಕ್ ಆಗೋವಂಥ ಇಂಜೆಕ್ಷನ್ಸ್ ಅಥವಾ ಟ್ಯಾಬ್ಲೆಟ್ ಏನಾದರೂ ಇದೆಯಾ? ಎಸ್, ಇದೆ ಅಲ್ಲ. ಹೆಲೋ ಹಾಯ್, ನನ್ನ ಹೆಸರು ಡಾಕ್ಟರ್ ಗೀತಾ ಎಸ್.ಕೆ, ನಿಮ್ಮ ಗೈನಿಕಾಲಜಿಸ್ಟ್ ಮತ್ತು IVF ಸ್ಪೆಷಲಿಸ್ಟ್. ನಮ್ಮಲ್ಲಿ ಬರುವಂತಹ PCOS ಮತ್ತು ಇನ್ಫರ್ಟಿಲಿಟಿ ಪೇಷಂಟ್ಸು ತುಂಬ ಜನ ಒಬೀಸ್ ಆಗಿರ್ತಾರೆ. ಅದರಿಂದಾನೇ ಅವ್ರಿಗೆ ಅದೆಲ್ಲ ಪ್ರಾಬ್ಲಮ್ಸ್ ಬಂದಿರುತ್ತೆ. ಸೊ ಇವರಿಗೆಲ್ಲ ನಾವು ವೇಟ್ ಲಾಸ್ ಮಾಡಿ ಅಂತೀವಿ. ಬಟ್ ಎಷ್ಟೋ ಜನಕ್ಕೆ ವಾಕಿಂಗ್, ಜಿಮ್ ಹೋಗೋಷ್ಟು ಟೈಮ್ ಇರೋದಿಲ್ಲ, ವರ್ಕ್ ಪ್ರೆಷರ್ ಇರುತ್ತೆ, ಮತ್ತು ಡಯಟ್ ಮಾಡುವಂತಹ ಫೆಸಿಲಿಟಿನೂ ಮನೇಲಿ ಇರೋದಿಲ್ಲ. ಇಂಥವರಿಗೆಲ್ಲ ಒಂದು ಸೊಲ್ಯೂಷನ್ ಅದ. ಏನು? ಸೀಮಾಗ್ಲೂಟೈಡ್ ಇಂಜೆಕ್ಷನ್. ಈ ಇಂಜೆಕ್ಷನ್ನ ನೀವು ವಾರದಲ್ಲಿ ಒಂದ್ಸತಿ ತಗೊಳ್ಬೇಕು. ಹೇಗೆ ವರ್ಕ್ ಆಗುತ್ತೆ ಇದು ಇಂಜೆಕ್ಷನ್ ಅಂತಂದರೆ, ಒಂದನೇದು ನಿಮಗೆ ಹಸುವು ತುಂಬ ಕಮ್ಮಿ ಆಗುತ್ತೆ. ಫುಡ್ ಎವರ್ಷನ್ ಅಂತಂದರೆ ಊಟ ನೋಡಿದರೆ ವಾಕರ್ಕೆ ಬಂದಂಗೆ ಆಗೋದು, ಅಥವಾ ಹೊಟ್ಟೆ ಯಾವಾಗಲೂ ತುಂಬಿದಾಗ ಅನಿಸುತ್ತೆ. ಮತ್ತು ಊಟದ ಮಧ್ಯ ಬಾಯಿ ಚಟ, ಕ್ರೇವಿಂಗ್ ಏನೂ ಇರೋದಿಲ್ಲ. ಸೊ ಈ ಥರ ಮಾಡಿದಾಗ ನೀವು ತಿನ್ನೋಂತಹ ಕ್ವಾಂಟಿಟಿ ಕಮ್ಮಿ ಆಗುತ್ತೆ, ಬಾಡಿಲಿ ಇನ್ಸುಲಿನ್ ರಿಲೀಸ್ ಜಾಸ್ತಿ ಆಗೋದ್ರಿಂದ ಫ್ಯಾಟ್ ಲಾಸ್ ಆಗುತ್ತೆ. ಬಟ್ ಈ ಇಂಜೆಕ್ಷನ್ ಜೊತೆಗೆ ಸ್ವಲ್ಪದ್ರ ಮಟ್ಟಿಗೆ ಡಯಟ್ ಮತ್ತು ಎಕ್ಸಸೈಸ್ ಮಾಡಲೇಬೇಕು. ಎಕ್ಸಸೈಸಲ್ಲಿ ಮೇನ್ಲಿ ವೇಟ್ ಲಿಫ್ಟಿಂಗ್ ಎಕ್ಸಸೈಸ್ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ 80 kg ಇರುವಂತಹ ಹೆಣ್ಮಗಳು ಈ ಇಂಜೆಕ್ಷನ್ನ ತಗೊಂಡ್ರೆ ಮಿನಿಮಮ್ 8 kg ಕಮ್ಮಿ ಆಗುತ್ತೆ. 10ರಿಂದ 15% ವೇಟ್ ಲಾಸ್ ಆಗುತ್ತೆ. ಸೊ ಯಾರ್ಯಾರು ತಗೋಬೇಕು ಈ ಇಂಜೆಕ್ಷನ್ನ? ಯಾರಿಗೆ ಇದು ಇಂಜೆಕ್ಷನ್ ಸೂಟೇಬಲ್? ನಾನು ಮೇನ್ಲಿ ಅಡ್ವೈಸ್ ಮಾಡೋದು 80 to 85 kg ಇರುವಂತಹ ಹೆಣ್ಮಕ್ಳು ವೇಟ್ ಲಾಸ್ ಮಾಡೋಕ್ಕೆ ತುಂಬ ಕಷ್ಟ ಅವರಿಗೆ. ಸೊ ಅವರಿಗೆಲ್ಲ ನಾನು ಅಡ್ವೈಸ್ ಮಾಡ್ತೀನಿ. ಇದಕ್ಕಿಂತ ಕಮ್ಮಿ ಇದ್ದು BP ಶುಗರ್ ಏನಾದರೂ ಇತ್ತಂದ್ರೂ ಸಹ ಅವರು ಇಂಜೆಕ್ಷನ್ನ ತಗೊಳ್ಬಹುದು. ಬಟ್ 80 kgಕ್ಕಿಂತ ಕಮ್ಮಿ ಇದ್ದು ನಿಮಗೆ ಯಾವುದೇ ಥರದ BP ಶುಗರ್ ಇಲ್ಲ ಅಂತಂದರೆ ಪ್ಲೀಸ್ ಡಯಟ್ ಮತ್ತು ಎಕ್ಸಸೈಸ್ ಮೂಲಕನೇ ವೇಟ್ ಲಾಸ್ ಮಾಡಿ. ಇನ್ನು ಕೆಲವೊಂದು ಸ್ಪೆಷಲ್ ಕಂಡೀಷನ್ಸ್ ಅಂತಂದರೆ IVF ಮಾಡಿಸ್ಕೊಳ್ಳುವಂಥ ಪೇಷಂಟ್ಸು ಒಬೀಸ್ ಇರ್ತಾರೆ. ಅವ್ರದ್ದು IVF ಸಕ್ಸಸ್ ರೇಟ್ ಜಾಸ್ತಿ ಮಾಡಲಿಕ್ಕೆ ನಾವು ವೇಟ್ ಲಾಸ್ಗೆ ಈ ಇಂಜೆಕ್ಷನ್ನ ಕೊಡ್ತೀವಿ. ಬಟ್ ಈ ಇಂಜೆಕ್ಷನ್ನ ತಗೊಳ್ತಿರ್ಬೇಕಾದ್ರೆ ಪ್ರೆಗ್ನೆಂಟ್ ಆಗೋ ಹಾಗಿಲ್ಲ. ನೀವು ಇಂಜೆಕ್ಷನ್ ತಗೊಂಡು 2 ತಿಂಗಳು ಸಹ ಪ್ರೆಗ್ನೆಂಟ್ ಆಗಬಾರ್ದು. ಈ ಇಂಜೆಕ್ಷನ್ಗೆ ನೀವು ಎಲಿಜಿಬಲ್ ಹೌದಾ ಅಲ್ಲ ಅನ್ನೋದನ್ನು ನಿಮ್ಮ ನಿಯರೆಸ್ಟ್ ಗೈನಕಾಲಜಿಸ್ಟ್ ಹತ್ರ ಕೇಳಿ. ಐ ಹೋಪ್ ದಿಸ್ ಹೆಲ್ಪ್ಡ್ ಯು. ಫಾಲೋ ಫಾರ್ ಮೋರ್.